ಈ ಮೆಸೇಜು ನಿಮಗಾಗೆ ಹುಡುಕ್ತಾ ಇತ್ತು, ನೀವು ಇದನ್ನು ಪಡ್ಕೊಂಡು ಬಿಟ್ಟಿದ್ದೀರಾ. ಹೇಗಂದರೆ ಯೂನಿವರ್ಸಿನ ಮುಂದೆ ಕಾಯೋದಿಲ್ಲ, ಯೂನಿವರ್ಸ್ ನಿಮ್ಮನ್ನು ಕರಿತಾ ಇದೆ ಒಂದು ಹೊಸ ಯಾತ್ರೆಗೆ. ಈ ವಿಡಿಯೋ ಸಾಧಾರಣ ಅಂದ್ಕೊಳ್ಬೇಡ್ರಿ, ಮತ್ತು ನಿಮ್ಮನ್ನು ನೀವು ಕೂಡ ಸಾಧಾರಣವಾಗಿರೋ ಆತ್ಮ ಅಂದ್ಕೊಳ್ಬೇಡ್ರಿ. ಇದಕ್ಕೋಸ್ಕರನೇ ಈ ದಿನ ಈ ವಿಡಿಯೋ ನಿಮ್ಮ ಮುಂದೆ ಬಂದಿರೋದು. ಅದು ಕರೆಕ್ಟ್ ಸಮಯದಲ್ಲಿ. ನೀವು ಯೋಚಿಸಿರ್ತೀರಾ ಯಾಕೆ ಹೇಗೆ ಅಂತ, ರೈಟ್? ಯಾಕೆ ಅಂದರೆ ನಿಮ್ಮ ಆತ್ಮ ಸುಸ್ತಾಗಿಬಿಟ್ಟಿದೆ. ನೀವು ಮುಗುಳ್ನಗ್ತೀರಾ, ಆದರೆ ಒಳಗೇನೋ ಒಡೆದೋಗಿರೋ ಹಾಗಿರುತ್ತೆ. ಪ್ರತಿದಿನ ನೀವು ಏನೋ ಹೊಸದನ್ನು ಪಡ್ಕೊಳ್ಳೋ ಪ್ರಯತ್ನದಲ್ಲಿರ್ತೀರ. ಆದರೆ ರಾತ್ರಿಯಲ್ಲಿ ನಿಮಗೆ ಅದೇ ಖಾಲಿತನ, ನಿಮಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಬ್ರಹ್ಮಾಂಡಕ್ಕೆ ಎಲ್ಲನೂ ಗೊತ್ತಿದೆ. ನಿಮ್ಮ ಸಂಘರ್ಷ, ನಿಮ್ಮ ಮುರಿದು ಬಿದ್ದ ನಂಬಿಕೆ, ಆ ಭರವಸೆ ಮತ್ತು ಆ ಪ್ರಾರ್ಥನೆಗಳು ನೀವು ನಿಮ್ಮವ್ರಿಗೂ ಹೇಳ್ಕೊಂಡಿರೋದಿಲ್ಲ. ಇದಕ್ಕಾಗಿಯೇ ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ. ನೀವು ಯಶಸ್ಸಿನ ಬಹಳ ಹತ್ತಿರದಲ್ಲಿದ್ದೀರಾ. ಎಷ್ಟು ಹತ್ತಿರ ಅಂದರೆ ಬ್ರಹ್ಮಾಂಡನೇ ಖುದ್ದಾಗಿ ಮುಂದೆ ಬಂದು ಸಂಕೇತ ಕೊಡೋದು ಪ್ರಾರಂಭ ಮಾಡಿದೆ. ಆ ಸಂಕೇತನೇ ಈ ವಿಡಿಯೋ ಆಗಿದೆ. ಇಲ್ಲಿಂದ ಕೆಲವೇ ತಿಂಗಳುಗಳಲ್ಲಿ ನೀವು ಹಿಂದಿರುಗಿ ನೋಡಿ ನೀವು ಹೇಳ್ತೀರಾ, ಎಸ್, ನನ್ನ ಕತೆ ಇಲ್ಲಿಂದನೇ ಬದಲಾವಣೆ ಶುರುವಾಗಿದ್ದು, ಇಲ್ಲಿಂದನೇ ನನ್ನ ಸ್ಟೋರಿ ಹೊಸ ವರ್ಷನ್ಗೆ ಶಿಫ್ಟ್ ಆಗಿದ್ದು ಅಂತ ಹೇಳ್ತೀರಾ. ಇದೇ ಆ ಕ್ಷಣ ಆಗಿತ್ತು ಯಾವಾಗ ಬ್ರಹ್ಮಾಂಡವು ನಿಮ್ಮ ಹೆಸರು ಕೂಗಿತ್ತೋ. ಇದೇ ವಿಡಿಯೋ ನನ್ನನ್ನು ಹುಡುಕಿತ್ತು. ಇದನ್ನು ಪಾಸ್ ಮಾಡಬೇಡ್ರಿ. ಮುಂದೆ ನೀವು ಕೇಳೋ ವಿಷಯ ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಬಹುದು. ಇದು ಶಬ್ದ ಅಲ್ಲ, ಊರ್ಜಾ ಆಗಿದೆ. ಇದೇ ಸಂದೇಶ ಆಗಿದೆ. ಈಗ ನೀವು ಕೇಳ್ತಾ ಇದ್ದೀರಾ, ಬ್ರಹ್ಮಾಂಡ ನಿಮ್ಮನ್ನು ಸ್ವೀಕಾರ ಮಾಡಿದೆ. ನಿಮಗೆ ತಿಳಿದಿಲ್ಲ, ಆದರೆ ನಿಮ್ಮ ಆತ್ಮಕ್ಕೆ ತಿಳಿದಿದೆ. ಈ ಕ್ಷಣ ಮುಂಚೆನೇ ನಿಗದಿಯಾಗಿತ್ತು. ಈ ವಿಡಿಯೋ ಜೊತೆ ನೀವು ಸೇರೋದು ಈ ಸಮಯ ಮೊದಲೇ ಬರೆದಿತ್ತು. ಯಾವಾಗಾದರೂ ಒಂದು ಸಲ ನಿಮ್ಮ ಜೀವನದಲ್ಲಿ ಬರುತ್ತೆ, ನಿಮಗೆ ದಿಢೀರಂತ ಅನ್ನಿಸ್ತಾ ಇರುತ್ತೆ. ಆದರೆ ಅದು ದಿಢೀರಂತ ಆಗಿರಲ್ಲ, ಅದು ವಿಧಿಬರಹ ಆಗಿರುತ್ತೆ. ಇದನ್ನು ನೋಡಿದ ಮೇಲೆ ನಿಮಗೆ ದುಃಖ ಕೂಡ ಆಗ್ಬೋದು, ಒಂದು ಶಾಂತತೆಯ ಅನುಭವ ಕೂಡ ಆಗಬಹುದು. ಯಾಕೆ ಅಂದರೆ ನಿಮ್ಮ ಆತ್ಮ ಆ ಸತ್ಯವನ್ನು ಪತ್ತೆ ಮಾಡುತ್ತೆ. ಈಗ ನೀವು ಸಂಘರ್ಷದ ಮೋಡ್ನಲ್ಲಿದ್ದೀರಾ. ಇಲ್ಲಿಂದನೇ ಯಶಸ್ಸು ಪ್ರಾರಂಭ ಆಗುತ್ತೆ. ಹೌದು, ನೀವು ಬಹಳ ಒಂಟಿತನ ಅನುಭವಿಸಿದ್ದೀರಾ. ಜನರು ನಿಮ್ಮನ್ನು ಬಹಳನೇ ನೆಗ್ಲೆಕ್ಟ್ ಮಾಡಿದ್ದಾರೆ. ಆದರೆ ಈ ನೋವುಗಳೇ ನಿಮ್ಮನ್ನು ತಯಾರು ಮಾಡಿದೆ ಈ ಚಮತ್ಕಾರಕ್ಕಾಗಿಯೇ. ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇರೋದು. ನಿಮ್ಮ ಸಮಯ ಬದಲಾಗೋದ್ರಲ್ಲಿದೆ. ಆದರೆ ಒಂದು ಕಂಡೀಷನ್ನು, ನೀವಿನ್ನು ನಿಮ್ಮ ಹಳೆಯ ಭಯವನ್ನು ಬಿಡಬೇಕು. ಹಳೆಯ ಅನುಮಾನ, ಹಳೆಯ ನೋವು, ಗಾಯಗಳು, ಇವುಗಳಿಂದ ಮುಕ್ತರಾಗಬೇಕು. ಯಾಕೆ ಅಂದರೆ ಯೂನಿವರ್ಸ್ ನಿಮಗೆ ಖಾಲಿ ಕೈಯಲ್ಲಿ ಬಿಡೋಕೆ ಇಷ್ಟಪಡಲ್ಲ. ನೀವು ನಿಮ್ಮ ಮೇಲಿನ ಹಿಡಿತವನ್ನು ಸಡಿಲಗೊಳಿಸಿದಾಗ ನಿಮ್ಮನ್ನು ತಡೆ ಮಾಡ್ತಿರೋ ಎಂಥ ವಿಷಯನೇ ಆಗಿರಲಿ, ಆ ವಿಷಯಗಳಿಂದ ದೂರ ಇರಿ. ಯಾವಾಗೆಲ್ಲ ನೀವು ಸೋಲು ಒಪ್ಕೊಳ್ಬೇಕು ಅಂತಿದ್ದೀರೋ, ಯಾವಾಗೆಲ್ಲ ಇದೆಲ್ಲ ನನ್ನ ಹಣೆ ಬರದಲ್ಲಿ ಬರೆದಿದೆ ಅಂತ ಅಂದ್ಕೊಳ್ತಿರೋ, ಹೇಳ್ಕೊಳ್ತಿರೋ, ಇದ್ರ ಮೇಲೇ ಬ್ರಹ್ಮಾಂಡ ಒಂದು ಯೋಚನೆ ಮಾಡಿದೆ. ಅದು ನಿಮಗೆ ಬಹಳ ಬೇಗನೆ ಸಿಗೋದ್ರಲ್ಲಿದೆ. ನೀವು ಯಾವತ್ತೂ ಕೇಳ್ಕೊಂಡೇ ಇರಲಿಲ್ಲ, ಕೇವಲ ನೀವು ಬಯಸಿದ್ರಿ, ಆದರೆ ಕೇಳೇ ಇರಲಿಲ್ಲ. ಆ ವಿಷಯಗಳಿಗೆ ಬ್ರಹ್ಮಾಂಡ ಖಾಲಿ ಕೈಯಲ್ಲಿ ವಾಪಸ್ ಕಳಿಸೋದಿಲ್ಲ. ಇನ್ನು ಹೊಸ ತಯಾರಿ ಶುರು ಆಗೋದ್ರಲ್ಲಿದೆ. ನಿಮ್ಮ ಹಳೆಯ ಪುಸ್ತಕವನ್ನು ಮುಚ್ಚಿಬಿಡ್ರಿ. ಆ ವ್ಯಕ್ತಿಯನ್ನು ಕ್ಷಮಿಸ್ಬಿಡ್ರಿ. ಅವರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ, ಆದರೂ ಆ ವ್ಯಕ್ತಿಯನ್ನು ಕ್ಷಮಿಸ್ಬಿಡ್ರಿ. ಆ ಅವಕಾಶವನ್ನು ಬಿಟ್ಬಿಡ್ರಿ. ನಿಮ್ಮ ಕೈಯಿಂದ ಜಾರೋಗ್ಬಿಡ್ತು, ಸೊ ಬಿಟ್ಬಿಡ್ರಿ. ನಿಮಗದು ಸಿಕ್ಕಿದ್ದಿದ್ರೆ ಹಾಗೆ ಹೀಗೆ ಏನು ಬೇಡ, ಎಲ್ಲನೂ ಬಿಟ್ಬಿಡ್ರಿ. ಯಾಕೆ ಬಿಡಬೇಕು ಅಂದರೆ ಯೂನಿವರ್ಸ್ ಖುದ್ದಾಗಿ ನಡೆದುಕೊಂಡು ನಿಮ್ಮ ಹತ್ರ ಬರ್ತಾ ಇದೆ. ಹೊಸ ಸಂಬಂಧಗಳು, ಹೊಸ ಅವಕಾಶಗಳು, ಹೊಸ ಪ್ರಾರಂಭಗಳ ಜೊತೆ. ಈ ವಿಡಿಯೋ ಆ ಮೊದಲನೇ ದ್ವಾರ ಆಗಿದೆ. ಈ ಹೊಸ ಜಗತ್ತಿನಲ್ಲಿ ನೀವು ಸೋಲನ್ನು ಒಪ್ಕೊಳ್ಳೋದಿಲ್ಲ, ನಿಮ್ಮೊಳಗೆ ಬಚ್ಚಿಟ್ಕೊಂಡಿರೋ ಬೆಳಕನ್ನು ಪತ್ತೆ ಹಚ್ತೀರಾ. ಈ ಸಂದೇಶ ಕೇವಲ ನಿಮಗಾಗಿಯೇ ತಯಾರಾಗಿರೋದು. ನಿಮ್ಮ ಕಣ್ಣುಗಳು ಒದ್ದೆ ಆಗಿದ್ರೆ, ನಿಮ್ಮ ಹೃದಯ ಬಡಿತ ಹೆಚ್ಚಾಗಿ ಚಡಪಡಿಸ್ತಾ ಇದ್ರೆ, ನೀವು ತಿಳ್ಕೊಳ್ರಿ, ನೀವು ಆ ಎನರ್ಜಿ ಜೊತೆ ಒಂದಾಗಿದ್ದೀರಾ. ನಿಮ್ಮ ಜೀವನದಲ್ಲಿ ಒಂಬೆಳಕು ತರೋದ್ರಲ್ಲಿದೆ. ನೀವು ಒಂದು ಪ್ರಾಮಿಸ್ ಮಾಡಬೇಕು. ನೀವು ಆ ಜೀವನವನ್ನು ನಿಮ್ಮದಾಗಿಸ್ಕೊಳ್ಳೋಕ್ಕೆ ನೀವು ಅರ್ಹರಾಗಿದ್ದೀರಾ. ನೀವು ತಡೆ ಮಾಡೋದನ್ನು ನಿಲ್ಲಿಸ್ತೀರಾ. ಪ್ರತಿ ಅವಕಾಶಗಳನ್ನು ಸ್ವೀಕಾರ ಮಾಡ್ತೀರಾ. ಏನು ಆ ಬ್ರಹ್ಮಾಂಡ ನಿಮ್ಮ ಮುಂದೆ ತರೋದ್ರಲ್ಲಿದೆ. ಯಾವಾಗೆಲ್ಲ ಬ್ರಹ್ಮಾಂಡ ಬರ ಹೇಳುತ್ತೋ, ಬೇಕಾದರೆ ಎಷ್ಟಾದರೂ ತಡ ಆಗಲಿ, ಆದರೆ ಅಲ್ಲಿ ಕತ್ತಲೆ ಇರೋದಿಲ್ಲ. ನಿಮಗೆ ಮುಂದೆ ಬರೋ ಸಮಯಗಳಲ್ಲಿ ಸಂಯೋಗಗಳು ಕಾಣಿಸುತ್ತೆ. ನಿಮ್ಮ ಏಳಿಗೆಗೆ ಕಾರಣವಾಗಿರೋ ಜನಗಳು ಸಿಗ್ತಾರೆ. ನಿಮಗೆ ಶಾಕ್ ಆಗಿಬಿಡುತ್ತೆ. ನೀವು ಬದಲಾವಣೆಯ ತುದಿಯಲ್ಲಿದ್ದೀರಾ. ಯಶಸ್ಸು ನಿಮ್ಮಿಂದ ದೂರ ಇಲ್ಲ, ಬದಲಿಗೆ ನಿಮ್ಮ ಹತ್ತಿರ ಬಹಳನೇ ಹತ್ತಿರದಲ್ಲಿದೆ. ಕೇವಲ ಈ ವಿಶ್ವಾಸ ಇಟ್ಕೊಳ್ರಿ,
ನೀವು ಬಹಳ ದಿನಗಳಿಂದ ಕಳ್ಕೊಂಡಿರೋದು ನಿಮ್ಮಲ್ಲಿಗೆ ಬರ್ತಿದೆ. ನೀವು ಬಯಸ್ತಿರೋದು, ಹುಡುಕ್ತಾ ಇರೋದು ನಿಮ್ಮಲ್ಲಿಗೆ ಬರ್ತಿದೆ. ಯೂನಿವರ್ಸ್ ನಿಮ್ಮನ್ನು ಹುಡುಕ್ಬಿಟ್ಟಿದೆ. ನೀವು ನಿಮ್ಮನ್ನು ಕಳ್ಕೊಬೇಡ್ರಿ. ನಿಮ್ಮೊಳಗಿನ ಆ ಪಿಸುಧ್ವನಿಯನ್ನು ಕೇಳಿಸ್ಕೊಳ್ರಿ. ಅದು ಹೇಳ್ತಾ ಇದೆ, ತಯಾರಾಗಿಬಿಡ್ರಿ. ಯಾಕಂದರೆ ನಿಮಗಿಂತ ಅರ್ಹರು ಯಾರೂ ಇಲ್ಲ. ನೀವು ನಿಮ್ಮಿಂದನೇ ಕಣ್ ತಪ್ಪಿಸ್ಕೊಳ್ಬಹುದು, ಆದರೆ ಯೂನಿವರ್ಸ್ ಬಿಡದ ಹಾಗೆ ನಿಮ್ಮನ್ನು ನೋಡ್ತಾನೇ ಇದೆ. ನೀವು ಚಿಂತೆ ಮಾಡ್ತಾನೆ ಇರ್ತೀರ, ಎಲ್ಲನೂ ಮುಗಿದೋಯ್ತು ಅಂತ. ಇದೇ ಸಮಯದಲ್ಲಿ ಡಿವೈನ್ ಪವರ್ ನಿಮಗಾಗಿನೇ ತಯಾರು ಮಾಡ್ತಾ ಇದೆ. ಇದು ನನಗಲ್ಲ ಅಂತ ಬಿಟ್ಬಿಟ್ಟಿದ್ರಿ, ಹೆಚ್ಚು ಕಮ್ಮಿ ಮುಗದೇ ಹೋಯ್ತು ಅಂತ ಅಂದ್ಕೊಂಡಿದ್ರಿ. ಈ ಅರ್ಧಂಬರ್ಧದ ಫಲಿತಾಂಶ ಸಿಗ್ತಾ ಇದೆಯಲ್ಲ ಅಂದ್ಕೊಳ್ತಿದ್ರಿ. ಇದೆಲ್ಲನೂ ಕೂಡ ನಿಮ್ಮನ್ನು ನಿಮ್ಮ ಒಂದು ಹೊಸ ಯುಗದ ಹತ್ರ ಎಳ್ಕೊಂಡೋಗ್ತಾ ಇದೆ. ಕೇವಲ ಪ್ರಾರಂಭ ಆಗೋದ್ರಲ್ಲಿದೆ. ಯಶಸ್ಸು ಯಾವುದೇ ಸಂಯೋಗ ಆಗಿರಲ್ಲ, ಅದು ಕೂಡ ನಿಮ್ಮೊಳಗೇ ತಯಾರಾಗ್ತಾ ಇದೆ. ಆ ನೋವು, ಆ ಒಂಟಿತನದಲ್ಲಿ, ಆ ನಿರಾಳತೆ, ನಿಶ್ಶಬ್ದದಲ್ಲಿ ಅಲ್ಲಿ ಯಾರೊಬ್ಬರು ಇರೋದಿಲ್ಲ. ನೀವೊಬ್ಬರೇ, ಕೇವಲ ನೀವು ಮಾತ್ರ, ಯೂನಿವರ್ಸ್ ಮಾತ್ರ. ನೀವೇ ಈ ಜರ್ನಿಯನ್ನು ತೀರ್ಮಾನಿಸಿದ್ದೀರಾ. ಯಾವುದೇ ಕೂಗಾಟ ಇಲ್ದಲೆ, ಯಾವುದೇ ಕಂಪ್ಲೇಂಟ್ ಇಲ್ದಲೆ ನೀವು ಆ ಕತ್ತಲೆಯಲ್ಲೂ ಬೆಳಕನ್ನು ಇಟ್ಕೊಂಡ್ಬಿಟ್ಟಿದ್ದೀರಾ. ಇದರಿಂದ ಬ್ರಹ್ಮಾಂಡ ತೀರ್ಮಾನಿಸಿದೆ, ನಿಮ್ಮನ್ನು ತಡೆ ಮಾಡೋರು ಯಾರೂ ಇಲ್ಲ. ಇನ್ನು ಮುಂದೆ ಬರೋ ಕೆಲವೇ ತಿಂಗಳುಗಳಲ್ಲಿ ಹೇಗೆ ಬದಲಾವಣೆನ ಕಾಣ್ತೀರಾ ಅಂದರೆ, ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಸಹಾಯ ಮಾಡ್ತಾ ಇದೆ. ನಿಮ್ಮ ಬಾಯಲ್ಲಿ ಬರೋಕ್ಕೂ ಮೊದಲು ಆ ಶಕ್ತಿ ನಿಮ್ಮ ಅವಶ್ಯಕತೆಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ. ನೀವೇನೇ ಯೋಚಿಸಿದ್ರು ನಿಮ್ಮ ಮುಂದೆನೇ ಅದಾಗದೇ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಆಗ ಅರ್ಥ ಮಾಡ್ಕೊಳ್ತೀರಾ, ನೀವು ಈಗ ಕೇಳಿದ್ದೆಲ್ಲನೂ ಕೇವಲ ಶಬ್ದ ಮಾತ್ರ ಆಗಿರಲಿಲ್ಲ. ಇದೊಂದು ಎಚ್ಚರಿಕೆ ಆಗಿತ್ತು, ಇದೊಂದು ಸಿದ್ಧತೆ ಆಗಿತ್ತು, ಇದೊಂದು ಆಶೀರ್ವಾದ ಆಗಿತ್ತು. ಯಾವ ಜನರು ನಿಮ್ಮನ್ನು ಹೀಯಾಳಿಸ್ತಾ ಇದ್ರೋ, ಕಡೆಗಣಿಸ್ತಾ ಇದ್ರೋ, ಯಾರು ನಿಮ್ಮನ್ನು ಕೇವಲ ಮಾಡ್ತಾಯಿದ್ರೋ ಆ ಜನರು ನೋಡ್ತಾರೆ ಬ್ರಹ್ಮಾಂಡವು ಹೇಗೆ ನಿಮ್ಮ ಜೊತೆಯಾಗಿ ನಿಂತಿದೆ ಅಂತ. ನಿಮ್ಮೊಳಗೆ ಒಂದು ಶಕ್ತಿ ಇದೆ. ಇದನ್ನು ಜಗತ್ತು ಯಾವತ್ತಿಗೂ ನೋಡಿಲ್ಲ, ಆದರೆ ಬ್ರಹ್ಮಾಂಡ ಯಾವಾಗಲೂ ನೋಡ್ತಾ ಇದೆ. ನಿಮ್ಮ ಪರ್ಪಸ್, ನೀವೇನಾಗಬೇಕು ಅಂತ ಇಲ್ಲಿ ಜನ್ಮಿಸಿ ಬಂದಿದ್ದೀರೋ, ನೀವು ಅದಕ್ಕಾಗಿ ಎದ್ದು ನಿಂತ್ಕೊಳ್ಬೇಕಾಗಿದೆ. ಆ ಕನಸುಗಳನ್ನು ನಿಜವಾಗಿಸ್ಕೊಳ್ಳೋಕ್ಕೆ, ನಿಮ್ಮ ಕನಸುಗಳು ನನಸಾಗಿಸ್ಕೊಳ್ಳೋಕ್ಕೆ ಎದ್ದೇಳಬೇಕು. ಇಲ್ಲಿವರೆಗೂ ನಿಮ್ಮ ದೃಷ್ಟಿಯಲ್ಲಿ ಮಾತ್ರ ಇದ್ದ ಕನಸುಗಳು ವಾಸ್ತವಕ್ಕೆ ತರಿಸೋಕೆ ನೀವು ಅವೇರ್ ಆಗಿರಬೇಕು. ಈ ಸಮಯದಲ್ಲಿ ನಿಮಗೆ ಅನ್ನಿಸ್ತಾ ಇದೆ ನನ್ನ ಹತ್ರ ಏನೂ ಇಲ್ಲ ಅಂತ. ಆದರೆ ನಿಜ ಏನಂದರೆ ನಿಮ್ಮ ಹತ್ರ ಆ ಎಲ್ಲನೂ ಇದೆ. ಹೇಗಂದರೆ ನಿಮ್ಮ ಹತ್ರ ಬ್ರಹ್ಮಾಂಡದ ಒಪ್ಪಿಗೆ ಇದೆ. ನೀವು ಹೇಗೆ ನಿಮ್ಮ ಮೇಲೆ ನೀವು ಭರವಸೆ ಇಟ್ಕೊಳ್ಳೋಕ್ಕೆ ಪ್ರಾರಂಭಿಸ್ತೀರೋ, ಸ್ವಯಂ ನಿಮ್ಮ ಮೇಲೆ, ನಿಮ್ಮ ಊರ್ಜಾ ಮೇಲೆ, ನಿಮ್ಮ ಕನಸಿನ ಮೇಲೆ ಹಾಗೇ ನಿಮ್ಮ ಬಾಗಿಲುಗಳು ತೆರೆದುಕೊಳ್ಳುತ್ತೆ. ಪ್ರತಿ ಬಾರಿ ನೀವು ಯೋಚಿಸಿರ್ತೀರಾ, ನಿಜವಾಗ್ಲೂ ಇದೆಲ್ಲ ನನಗೇನಾ, ನನಗಾಗಿನೇನಾ ಅಂತ. ಇನ್ನು ಉತ್ತರ ಸಿಕ್ಕಿಬಿಟ್ಟಿದೆ. ಇದು ಕೇವಲ ನಿಮಗೇನೆ, ಅಂದರೆ ನಿಮಗಾಗಿನೇ. ಯಾಕಂದರೆ ಈ ವಿಡಿಯೋ ಡಿವೈನ್ ಎನರ್ಜಿಯಿಂದ ನಿಮ್ಮಲ್ಲಿಗೆ ತಲುಪಿದೆ. ಇದು ಆ ಕ್ಷಣ ಆಗಿದೆ. ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗ್ತಿದೆ. ಎಂಥ ಅಧ್ಯಾಯ ಅಂದರೆ, ಅದರಲ್ಲಿ ನೀವು ಕೇವಲ ಜೀವಿಸ್ತಾ ಇರಲ್ಲ, ಸಂಪೂರ್ಣವಾಗಿ ಅರಳಿರ್ತೀರ. ಇನ್ನು ನೀವು ದಣಿದಿರುವಾಗೆಲ್ಲ ಈ ವಿಡಿಯೋನ ನೋಡಿ. ಯೂನಿವರ್ಸ್ ನಿಮಗಾಗಿ ಹುಡುಕಿದೆ. ನಿಮ್ಮ ಸಮಯ ಬಂದಿದೆ. ಇನ್ನು ನಿಮ್ಮ 4 ಕಡೆ ಗಮನ ಕೊಡ್ರಿ. ನೀವು ನೋಡಿದ್ದೀರಾ, ಹಿಂದಿನ ಸ್ವಲ್ಪ ಸಮಯದಿಂದ ಸ್ವಲ್ಪ ವಿಷಯಗಳು ವಿಚಿತ್ರ ರೀತಿಯಲ್ಲಿ ನಡೀತಾ ಇದ್ವು. ಹೇಗಂದರೆ ಇದಕ್ಕಿದ್ದಂತೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಿದ್ದ ಜನರು ದೂರವಾಗ್ತಿದ್ದಾರೆ. ಇಲ್ಲ ಹಳೆಯ ಸಮಸ್ಯೆಯು ಖುದ್ದಾಗಿ ನಿಮ್ಮ ಮುಂದೆ ಬಂದಿದೆ. ಇಲ್ಲ ಅಂದ್ರೂ ಯಾವಾಗಾದ್ರೂ ನಿಮ್ಮ ಹೃದಯ ಚಡಪಡಿಸ್ತಾ ಇರುತ್ತೆ. ಇದ್ದಕ್ಕಿದ್ದಂತೆ ಒಂದು ನಿರಾಳತೆಯ ಶಾಂತಿಯ ಅನುಭವವಾಗುತ್ತೆ. ಇದೇನು ಸಂಯೋಗ ಆಗಿರಲ್ಲ, ಇದು ಸಂಕೇತ ಆಗಿರುತ್ತೆ. ಬ್ರಹ್ಮಾಂಡ ನಿಮಗೆ ಬರೋ ಯಶಸ್ಸಿಗಾಗಿ ತಯಾರು ಮಾಡ್ತಾ ಇದೆ. ಇದು ಕೇಳೋದಕ್ಕೆ ನಿಮಗೆ ಸಣ್ಣದು ಅನಿಸುತ್ತೆ, ಆದರೆ ಇದರಲ್ಲೇ ಬಚ್ಚಿಟ್ಕೊಂಡಿದೆ ನಿಮ್ಮ ಬಹುದೊಡ್ಡ ಬದಲಾವಣೆ. ಪ್ರತಿ ಬಾರಿನೂ ನೀವು ಕಷ್ಟಪಟ್ಟಿದ್ರೂ ಏನೊಂದು ಉತ್ತರ ಸಿಕ್ಕಿರಲಿಲ್ಲ, ಪಡ್ಕೊಂಡಿರಲಿಲ್ಲ. ಬ್ರಹ್ಮಾಂಡವು ನಿಮ್ಮ ಸೋಲುಗಳನ್ನು ಸ್ಟೇರ್ ಕೇಸ್ ರೀತಿ ಬಳಸ್ಕೊಂಡಿದೆ. ಇದರ ಸಹಕಾರದಿಂದ ನೀವು ಎತ್ತರಕ್ಕೆ ಏರಲಿದ್ದೀರಾ. ಹೇಗೆ ನಿಮ್ಮ ಸಮಯ ಹತ್ತಿರ ಬರುತ್ತೋ ಹಾಗೆ ಸ್ವಲ್ಪ ಕ್ಲಿಯರ್ ಅನುಭವ ಆಗುತ್ತೆ. ಒಂದು ದಿನ ಬೆಳಗ್ಗೆ ಎದ್ದಾಗ ನಿಮಗನಿಸುತ್ತೆ, ಈ ದಿನ ಏನೋ ವಿಶೇಷ, ವಿಭಿನ್ನ ಅನ್ನಿಸ್ತಾ ಇದೆ ಅಂತ. ಯಾವುದೇ ಚಿಂತೆ ಇರೋದಿಲ್ಲ, ಯಾವುದೇ ಜೊತೆ ಇರೋದಿಲ್ಲ, ಯಾವುದೇ ತೊಡಕುಗಳಿರೋದಿಲ್ಲ. ಆದರೂ ಕೂಡ ನೀವು ತುಂಬ ಹಗುರವಾಗಿರ್ತೀರ. ಹೇಗಂದರೆ ತುಂಬ ವರ್ಷಗಳಿಂದ ಭಾರ ಇಟ್ಕೊಂಡಿದ್ರಿ, ಈಗ ಅದು ಹಗುರ ಆಗಿರೋ ಅನುಭವ ಮಾಡ್ತಾ ಇದ್ದೀರಾ. ಅದು ರಾತ್ರಿಯಲ್ಲಿ ಯಾರೋ ಇಳಿಸ್ಬಿಟ್ಟಿದ್ದಾರೆ. ಅದು ಈ ದಿನದಿಂದನೇ ಪ್ರಾರಂಭವಾಗುತ್ತೆ. ಈಗ ಒಂದು ಕೆಲಸ ಮಾಡಿರಿ, ಆಳವಾದ ಉಸಿರಾಟ ಮಾಡಿರಿ. ನಿಮ್ಮ ಕಣ್ಣುಗಳು ಕೆಲವು ಕ್ಷಣದವರೆಗೂ ಮುಚ್ಚಿರಲಿ. ನೀವು ಅನುಭವ ಮಾಡಿರಿ, ಯಾವುದೋ ಒಂದು ವಿಶೇಷವಾಗಿರೋ ಊರ್ಜಾ ನಿಮ್ಮ 4 ಕಡೆ ತಿರುಗ್ತಾ ಇದೆ. ಅದು ನಿಮ್ಮನ್ನು ಸಮಾಧಾನ ಪಡಿಸ್ತಾ ಇದೆ, ಧೈರ್ಯ ನೀಡ್ತಿದೆ, ಹೇಳ್ತಾ ಇದೆ, ಇನ್ನು ನೀನು ಒಬ್ಬಂಟಿ ಅಲ್ಲ, ನಾನು ನಿನ್ನ ಜೊತೆಯಲ್ಲಿದ್ದೇನೆ.
ಬ್ರಹ್ಮಾಂಡದ ಶಕ್ತಿಯನ್ನು ಅನುಭವ ಮಾಡಿರಿ. ಪ್ರತಿ ಬಾರಿ ಯಾವಾಗೆಲ್ಲ ನಿಮ್ಮ ಮನಸ್ಸು ನಿಮ್ಮ ಹೃದಯ ಕಂಪಿಸ್ತಾ ಇರುತ್ತೋ, ಭಯ ನಿಮ್ಮನ್ನು ಆವರಿಸಿದಾಗ ಈ ಕ್ಷಣವನ್ನು ನೆನಪಿಸ್ಕೊಳ್ರಿ. ಬ್ರಹ್ಮಾಂಡವು ಖುದ್ದಾಗಿ ಬಂದು ಈ ಸಂದೇಶ ನೀಡಿದೆ. ಯಾಕೆ ಅಂದರೆ ಯಶಸ್ಸು ಎಲ್ಲೋ ಹೊರಗಿನಿಂದ ಬರೋವಂಥ ವಿಷಯ ಆಗಿಲ್ಲ, ಅದು ನಿಮ್ಮ ಒಳಗೆ ಹುಟ್ಟುತ್ತೆ. ಅದು ನಿಮ್ಮನ್ನು ಒಳಗಿಂದ ಕರಿತಾ ಇದೆ ತಯಾರು ಮಾಡೋದಕ್ಕೆ ಆ ದಿನಕ್ಕಾಗಿ. ಹೌದು, ಇನ್ನು ನೀವು ನಿಮ್ಮ ಜೀವನದ ಎಲ್ಲದಕ್ಕಿಂತ ಸುಂದರವಾದ ಜೀವನವನ್ನು ಜೀವಿಸ್ತೀರಾ. ಇನ್ನು ಈ ವಿಡಿಯೋ ಮುಗಿಸೋ ಸಮಯ ಬಂತು. ಒಂದು ಮಾತು ನಿಮ್ಮ ಮನಸ್ಸಿನಲ್ಲಿ ಕೂರಿಸ್ಕೊಳ್ರಿ, ನಿಮ್ಮ ಸಮಯ ಬಂದಾಗಿದೆ. ನಿಮ್ಮನ್ನು ಯಾವುದು ತಡೆ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಬ್ರಹ್ಮಾಂಡ ಖುದ್ದಾಗಿ ನಿಮ್ಮೊಂದಿಗೆ ಹೆಜ್ಜೆ ಇಡ್ತಿದೆ. ಇಲ್ಲಿವರೆಗಿನ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಮುಗಿದೋಗೋದ್ರಲ್ಲಿದೆ. ಇಲ್ಲಿವರೆಗೂ ಸಹಿಸ್ಕೊಂಡು ಬಂದಿರೋ ದುಃಖ, ಆ ತೊಂದರೆಗಳು, ನೋವುಗಳು ತಮ್ಮ ಫಲವನ್ನು ಕೊಡೋದ್ರಲ್ಲಿದೆ. ನಿಮಗೆ ಸಿಕ್ಕಿಬಿಡುತ್ತೆ. ನೀವು ಕಾಯ್ತಾ ಇರೋ ಜೀವನ ಆ ಕ್ಷಣ ಪಡ್ಕೊಳ್ತೀರಾ. ನೀವು ವಿಚಾರ ಮಾಡಿರಲ್ಲ, ಅದಕ್ಕೂ ಹೆಚ್ಚಿಗೆ ಪಡ್ಕೊಳ್ತೀರಾ. ಇದನ್ನು ಕೇವಲ ಕೇಳೋದಷ್ಟೇ ಮಾಡಬೇಡ್ರಿ, ಇದನ್ನು ನಿಮ್ಮೊಳಗೆ ಬಟ್ಟಿ ಇಳಿಸ್ಕೊಳ್ರಿ. ಈ ವಿಡಿಯೋ ನಿಮ್ಮನ್ನು ಹುಡುಕಿ ಬಂದಿದೆ. ಇನ್ನು ಬ್ರಹ್ಮಾಂಡ ನಿಮ್ಮ ಜೀವನವನ್ನು ಬದಲಾಯಿಸೋದ್ರಲ್ಲಿದೆ. ನೀವು ತಯಾರಾಗಿಬಿಡ್ರಿ. ಯಾಕಂದರೆ ಯಶಸ್ಸು ನಿಮ್ಮ ಬಾಗಿಲಲ್ಲಿ ಬಂದಿದೆ. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದರೆ, ನಿಮ್ಮ ಮನಸ್ಸು ಮುಟ್ಟಿದರೆ ಕಮೆಂಟ್ ಮಾಡಿರಿ. ಬ್ರಹ್ಮಾಂಡ ನನಗಾಗಿ ಕೆಲಸ ಮಾಡ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಖುಷಿಯಾಗಿರ್ರಿ, ಒಳ್ಳೆ ಕೆಲಸ ಮಾಡಿರಿ. ಯೂನಿವರ್ಸ್ನ ಮೆಸೇಜನ್ನು ರಿಸೀವ್ ಮಾಡ್ಕೊಳ್ರಿ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.